ನೋಡಿ, ಸುಮಾರು 13ರಿಂದ 15 ವರ್ಷಗಳಿಂದ ಇದೇ ಶೆಡ್ ಒಳಗಡೆ ಬದುಕಿದ್ದಾರೆ. ಆದರೆ ಇವರಿಗೆ ಯಾವುದೇ ಹಕ್ಕುಪತ್ರಗಳನ್ನು ಕೂಡ ಕೊಟ್ಟಿಲ್ಲ. ಅದನ್ನು ಒಂದು ಅರ್ಧ ಗಂಟೆ 1 ಅವರಲ್ಲಿ ಮುಗಿಸೋಂಥ ಕೆಲಸ, ಸೈನ್ ಹಾಕ್ಬಿಟ್ಟು ರಪ್ಪ ಅಂತ 1 ತಿಂಗಳೊಳಗಡೆ ಹಕ್ಕುಪತ್ರಗಳನ್ನು ಕೊಡ್ಬೋದು. ಕೊಡ್ತೀವಿ ಅಂತ ಹೇಳಿ ಒಯ್ತಾರೆ ಅಷ್ಟೇ. ಆಮೇಲೆ ಅದೇನಾಗುತ್ತೋ ಏನೋ, ಯಾರು ಏನು ಇದು ಮಾಡಲ್ಲ, ಹೇಳೋದು ಇಲ್ಲ, ಯಾರು ಏನು ಹೋಗೋದು ಇಲ್ಲ. ಬರ್ತಾರೆ ಮಾಡ್ಕೊಡ್ತೀವಿ ಅಂತಾರೆ, ಇದಾಗ್ತಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ನೋಡಿ, ಇದು ಇಲ್ಲಿರುವಂಥ ಶೆಡ್, ಇದು ಆ ಥರ ಶೆಡ್ಡು ಈ ಥರ ಶೆಡ್ ಅಲ್ಲ, ಇದು ಭಯಂಕರ ಶೆಡ್ಡು. ನಮಸ್ಕಾರ ಸರ್, ಏನೋ ಕೆಲಸ ಮಾಡ್ತಾಯಿದ್ದೀರಿ ಅನ್ಸುತ್ತೆ. ಏನು ನಿಮ್ಮ ಹೆಸರು? ಮಲ್ಲೇಶ್ ಅಂದ್ಬಿಟ್ಟು. ಮಲ್ಲೇಶ್ ಅವರೇ, ಅವ್ರು ಹೇಳಿದ ಮಲ್ಲೇಶ್ ನೀವೇನಾ? ಹೌದಾ? ಓ, ಏನ್ರಿ, ಪರವಾಗಿಲ್ಲ. ಹಂಗಾರೆ ಇಡೀ ಒಂದು ಏರಿಯಾಗೆ ನೀವೇ ಒಂದು ದಿಕ್ಕು ದೆಸೆ. ನಮಗಿನ ಮೇಲಾಧಿಕಾರಿ ಒಬ್ಬರು ನಮ್ಮ ರಾಜ್ಯಾಧ್ಯಕ್ಷರು ಇದ್ದಾರೆ, ನಂಜಪ್ಪರು ಅಂದ್ಬಿಟ್ಟು. ಅವರು ನಾವು ಏನಂಚು ಶ್ರಮ ಪಟ್ಟು ಈ ಲೆವೆಲ್ಗೆ ತಂದಿದ್ದೀವಿ ಸರ್. ಮುಂಚೆ ಶೆಡ್ ಹಾಕೊಂಡಿದ್ರು, ಆಮೇಲೆ ನಾವು ಬರೋದು ಮುಂಚೆ ಇಟ್ಕೆಲೆ ಮನೆ ಕಟ್ಕೊಂಡಿದ್ರು. ಏನು ಸೌಕರ್ಯ ಏನು ಇರಲಿಲ್ಲ ಸರ್. ಈಗ ಸರ್ಕಾರದಿಂದ ಜನತಾ ಮನೆ ಅಂತ ಕೊಡ್ತಾರೆ, ಗೊತ್ತಾ ನಿಮಗೆ? ಎಲ್ಲ ಕಡೆ ಓಡಾಡಾಯ್ತು. ಇಲ್ಲಿ MLA ಏನು ಮಾಡ್ತಾ ಇಲ್ಲ, MP ಯಾರು ಏನು ಕೆಲಸನೂ ಮಾಡ್ತಾ ಇಲ್ಲ. ಈಗ ಒಬ್ಬರು ನಮ್ಮ ಶೇಖರಪ್ಪರು ಅಂತ, ಕೊಡ್ಗೆಪಳವಾಡ ಶೇಖರಪ್ಪರು ಅಂತ ನಿಂತ್ಕೊಂಡು ಮೋರಿ ಎಲ್ಲ ತುಂಬೋಗಿ ನೀರು ತುಂಬ್ಕೊಳ್ಳೋದು ಮನೆಗಳಿಗೆ. ಸ್ವಲ್ಪ ಮೋರಿ ಮಣ್ಣೆಲ್ಲ ತೆಗ್ಸಿ ಅವರೇ ಸ್ವಲ್ಪ ಈ ನಡುವೆ ಇಂಪ್ರೂವ್ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಮುಂಚೆ ಯಾವ ಕಾರ್ಪೆಟ್ ಆಗಲಿ ಯಾರು ಏನು ಮಾಡಿಲ್ಲ ಇಲ್ಲಿ. ಎಲ್ಲ ನಮ್ಮ ಸಂಘದ ಶ್ರಮ, ಬಾತ್ರೂಮ್ ಇರ್ಬೋದು, ಬೋರ್ ಇರ್ಬೋದು, ಈ ಲೈಟ್ಗಳ್ದಿರ್ಬೋದು, ಎಲ್ಲ ನಮ್ಮ ಸಂಘದವರು ನಮ್ಮ ರಾಜ್ಯದ ಹೆಸರು ಶ್ರಮಪಟ್ಟು ಈ ಲೆವೆಲ್ ತಂದು ಇಟ್ಟಿದ್ದೀವಿ ಸರ್ ಏರಿಯಾ. ನಾವು ಸರ್ ಇಲ್ಲ, ಯಾವ ಲೆವೆಲ್ಲು ಬಿಡಿ, ನೀವು ಅಟ್ಲೀಸ್ಟ್ ಒಂದು ನೆಮ್ಮದಿಯಾಗಿ ಬದುಕೋ ಥರ ಮಾಡಿದ್ದೀರಾ ಅಷ್ಟೇ ಹೊರತು ಇಲ್ಲಿ ಏನಿಲ್ಲ ಇಲ್ಲಿ. ಹೌದು, ಮುಂಚೆ ಇಲ್ಲಿ ನಿಲ್ಲಕ್ಕೆ ಹೆಂಗೆ ನಿಲ್ಲಕ್ಕೆ ಆಯ್ತಿರಲಿಲ್ಲ. ಆ ಥರ ಹುಡುಗರುಗಳೆಲ್ಲ ಬೇಜಾನ್ ಜನ ಇದ್ರು, ಬೇಜಾರೆಲ್ಲ ಪೊಲಿ ಹುಡುಗರು, ಏನೇನೋ ಬೇರೆ ಚಟುವಟಿಕೆ ಎಲ್ಲ ನಡೆಯೋದು. ಈಗ ನಾವು ಸ್ವಲ್ಪ ಬಂದಾದ್ಮೇಲೆ ನಮ್ಮ ಕಾನೂನು ರೀತಿ ಏನು ಮಾಡಬೇಕು, ರೇಷನ್ ಕಡೆ ಎಲ್ಲ ಬಂದೋಬಸ್ತ್ ಮಾಡಿಸಿ, ಇವಾಗ ಯಾವುದು ಪೊಲಿ ಹುಡುಗರಿಲ್ಲ, ಒಂದು ಯಾವುದು ಬೇರೆ ಏನೋ ಚಟುವಟಿಕೆ ಇಲ್ಲ. ಒಂದು ಫ್ಯಾಮಿಲಿ ನೆಮ್ಮದಿಯಾಗಿ ಇಲ್ಲಿದೆ ಅಂದರೆ ಯಾವ ತೊಂದರೆನೂ ಇಲ್ಲ. ಒಟ್ಟಿನಲ್ಲಿ ನೀರು ತೊಂದರೆ ಇಲ್ಲ, ಕರೆಂಟ್ ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ, ಆರಾಮಾಗಿದೆ. ಒಂದು ಮನೆ ಮಾತ್ರ ಚಿಕ್ಕ 10 ಕತ್ತು. ನಾವು ಸಚಿವ್ರಿಗೆ ಹಾಕೋದು, ಇವ್ರಿಗೂ ಎಲ್ಲ MLAನೂ ಎಲ್ಲ ಓಡಾಡಿ ಬಂದು ಮಾಡ್ಕೊಡ್ತೀವಿ ಅಷ್ಟೇ ಹೇಳ್ತಾರೆ. ಯಾರು ಮಾಡ್ಕೊಡಕ್ಕೆ ಮುಂದೆ ಬರ್ತಾ ಇಲ್ಲ. DC ಆರ್ಡರ್ ಆಗಿದೆ, 2011 DC ಆರ್ಡರ್ ಮಾಡಿದ್ದಾರೆ. 2011ರಲ್ಲೇ ಏನಂತ ಆರ್ಡರ್ ಮಾಡಿದ್ದಾರೆ? ಆಶ್ರಯ ಯೋಜನೆ ಆಶ್ರಯ ಯೋಜನೆ ಕಾಯ್ದಿರಿಸಿದೆ ಅಂತ ಇಟ್ಟಿದ್ದಾರೆ. ಆಮೇಲೆ BBMP ಕಡೆ ಓಡಾಡ್ತಾ ಇದ್ವಿ. BBMP ಜಾಗ ಸ್ಲಂಬಾರ್ಡ್ ಅಲ್ಲ, ಸ್ಲಂಬಾರ್ಡ್ ಯಾವತ್ತಾಗಿರೋದು ನಾವು BBMP ಕಡೆ ಓಡಾಡ್ತಾ ಇದೀವಿ. ಮೊನ್ನೆ ಜಂಟಿ ಆಯುಕ್ತರಿಗೆ ಹೋಗಿ ಕೊಟ್ಟು ಬಂದಿನಿ, DCಗೂ ಕೊಟ್ಟು ಬಂದಿನಿ. ತುಷಾರ್ ಗಿರಿನಾಥ್ ಏನಂದ್ರು? ತುಷಾರ್ ಗಿರಿನಾಥ್ ಆಯ್ತು ಮಾಡ್ಕೊಡ್ತೀವಿ ಅಂತಾರೆ. ನಾವು ಯಾವಾಗ ಇಲ್ಲೂ ಟೈಮಲ್ಲಿ ಯಾರನ್ನ ಕಳಿಸಿದೆ ಕಣ್ರಿ ಅಂತ ಅಷ್ಟು ಹೇಳ್ತಾರೆ ಅಷ್ಟೇ. ಅವ್ರು ಯಾರು ಬಂದಿರಲ್ಲ. ಇಲ್ಲಿ ಬಂದಿರೋ ಇವ್ರು ಯಾರನ್ನ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಯಾರು ಬಂದಿರಲ್ಲ, ಬಂದಿರು ನೀವು ಯಾರು ಇರ್ಲಿ ಅಂತ ವಾಪಸ್ ಬಂದವರು ಇಷ್ಟೇ ಹೇಳ್ತಾರೆ. ಇಷ್ಟು ಜನ ಇದಾರಲ್ವಾ ಶೆಡ್ಡಲ್ಲಿ, ಇವರಿಗೆಲ್ಲ ಶೌಚಾಲಯ ಇಲ್ಲೇ? ಪಬ್ಲಿಕ್ ಬಾತ್ರೂಮ್ ಇದೆ, ಕೆಲವರು ಮನೆಗಳಿದೆ, ಪಬ್ಲಿಕ್ ಬಾತ್ರೂಮ್ ಕಟ್ಸಿದ್ವಿ. ಅದಕ್ಕೆ ಅಂತಾನೆ ಅದೇನದು ಯೂಸ್ ಆಗದಂಗೂ ಕಾಣಿಸ್ತಿಲ್ಲ. ಯೂಸ್ ಮಾಡ್ತಾ ಇದ್ದಾರೆ, ಕ್ಲೀನಿಂಗ್ ಇಟ್ಕೊಂಡಿಲ್ಲ ಅಷ್ಟೇ, ಯೂಸ್ ಮಾಡ್ತಾ ಇದ್ದಾರೆ. ಮಿಕ್ತಾರದ ಕೆಲವರೆಲ್ಲ ಮನೆಗಳಲ್ಲೇ ಮಾಡ್ಕೊಂಡಿದ್ದಾರೆ. ಎಷ್ಟು ಓಟಿದೆ ಇಲ್ಲಿ ಒಟ್ಟು? ಸರ್ ಇಲ್ಲಿ ಒಂದು 700 ಚಿಲ್ಲರೆ ಓಟಿದೆ. 700 ಚಿಲ್ಲರೆ ಜನ ಅಂದರೆ 700 ಚಿಲ್ಲರೆ ಬರೀ ಓಟ್ ಇರೋದು 18 ವರ್ಷ ಮೇಲ್ಪಟ್ಟವರು. 700 ಜನ ಇದ್ದಾರೆ. ಆ 700 ಲೀಡ್ ಇದೆಯಲ್ಲ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 700 ಓಟ್ ಪಡ್ಕತ್ತೀರಾ, ನಿಮ್ಮ ಯೋಗ್ಯತೆಗೆ ಒಂದು ಮನೆ ಮಾಡ್ಕೊಡೋಕ್ಕಾಗಲ್ವ? ಜನತಾ ಮನೆ ಅಂತ ಇದೆಯಪ್ಪ ಸರ್ಕಾರದಿಂದ. ಇರಲಿ ಸರ್, ಥ್ಯಾಂಕ್ ಯು ಸರ್. ನಾನು ಇನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ಅವ್ರು ನಮಸ್ತೆ ಕಣ್ರಿ, ನಿಮ್ಮನ್ನು ಮಾತಾಡಿಸಿಲ್ಲ ನಾನು. ಏನು ನಿಮ್ಮ ಹೆಸರು? ಶಿಲ್ಪ ಅವರೇ. ಏನು ಫುಲ್ಲು ಗಾಬರಿ ಆಗ್ತಿದಿರಲ್ಲ, ಯಾಕೋ ಕಾಣೆ? ಇಷ್ಟೊಂದು ಗಾಬರಿ ಆಗ್ತೀರಿ? 200 ರೂಪಾಯಿ ಬಂದಿಲ್ಲ ಅಂತ ಬೇಜಾರ? ಇಲ್ಲ ಸರ್, ನನ್ನ ಹತ್ರ ರೇಷನ್ ಕಾರ್ಡು ಇಲ್ಲ, ಏನೂ ಇಲ್ಲ. ಮ್ಯಾರೇಜ್ ಆಗಿತ್ತು. ಎಲ್ಲಿಂದ ಬಂದಿರೋದು? ನಾವು ವಿಜಯನಗರ. ಆದ್ರೂ ಮನೇಲಿತ್ತಾ ರೇಷನ್ ಕಾರ್ಡು? ನಮ್ಮ ತಾಯಿ ಮನೇಲಿದೆ. ಇಲ್ಲಿ ಮಾಡಿಸ್ಕೊಂಡಿಲ್ಲ? ಎಷ್ಟು ವರ್ಷ ಆಯ್ತು ಮದುವೆಗೆ? ಇಲ್ಲ, ಇಲ್ಲಿ ನಮ್ಮ ಅತ್ತೆಯವರೆಲ್ಲ ಇಲ್ಲೇ ಇರೋದು. ಎಷ್ಟು ವರ್ಷ ಆಯ್ತು ಮದುವೆಗೆ? ಇವಾಗ 1 ವರ್ಷ, 1.5 ವರ್ಷ. ನೋಡಿ, ಇದು ಶೌಚಾಲಯ. ಮಳೆ ಬಂದರೆ ಏನು ಕತೆನೋ ಗೊತ್ತಿಲ್ಲ, ನೆನೆಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಯಾವುದೋ ಶೌಚಾಲಯ ಅಂತ ಮಾಡಿದ್ದಾರೆ, ಅದು ಏನಕ್ಕೋ ಕಾಣೆ. ನಮಗಂತೂ ಒಳಗಡೆ ಹೋಗೋಕ್ಕೂ ಮನಸ್ಸಿಗೆ ನೋವಾಗ್ತಾ ಇದೆ, ಬೇಜಾರಾಗ್ತಿದೆ. ಇದನ್ನೊಂದು BBMPಗೆ ಸೇರುತ್ತಂತೆ ಈ ಜಾಗ. ಅಟ್ಲೀಸ್ಟು 700 ಚಿಲ್ಲರೆ ಓಟ್ಗಳಿದೆ ಅಂದರೆ 1000ಕ್ಕೂ ಅಧಿಕವಾಗಿ ಜನಸಂಖ್ಯೆ ಇದೆ. ಈ ಒಂದು ಅಟ್ಲೀಸ್ಟ್ ಒಂದು ಇವ್ರ ಸಂಘದಿಂದ ಮಾಡಿಕೊಟ್ಟಿರುವಂಥ ಒಂದು ಶೌಚಾಲಯನಾದರೂ ಕ್ಲೀನಿಂಗ್ ಆದರೂ ಮಾಡ್ಸೋಕ್ಕಾದ್ರೂ ಯಾರನ್ನಾದ್ರೂ ಕಳಿಸ್ರಿ ಅತ್ಲಿಗೆ. ಇಷ್ಟೊಂದು ಅವ್ಯವಸ್ಥೆಯ ಆಗರಾಗಿ ಹೋಗಿದೆ ಬೆಂಗಳೂರು ಅಂತಂದರೆ ಅದು ಯಾವ ರೀತಿಯಾದಂತಹ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತ ನಮಗೆ ಭಾಳ ಕನ್ಫ್ಯೂಷನ್ ಆಗ್ತಾ ಇದೆ ಈಗ. ಯಾಕೆ ಅಂತಂದರೆ ಇಷ್ಟರ ಮಟ್ಟಿಗೆ ಯಾವತ್ತೂ ಕೊಳಚೆ ಆಗಬಾರ್ದು. ಅಧಿಕಾರಿಗಳಾಗಿರ್ಬೋದು ಅಥವಾ ನೋಡಿ ಇಲ್ಲಿ ತೋರಿಸಿ ಕಾಂತರಾಜು, ಯಾವ ಥರ ಈ ಶೆಡ್ಡಲ್ಲಿ ಬದುಕ್ತಾ ಇದ್ದಾರಲ್ರಿ. ಸರ್ಕಾರದಿಂದ ಜನತಾ ಮನೆ ಅಂತ ಹೇಳಿ ಕೊಡ್ತಾರೆ ಕಣ್ರಿ. ಅಟ್ಲೀಸ್ಟು 4 ಕೋಣೆ ಜನತಾ ಮನೇಲಿರುತ್ತೆ. ಆ ಥರದೊಂದು ಮನೆಗಳನ್ನಾದರೂ ಒಂದು ಸಾಲ ಕಟ್ಸ್ಕೊಟ್ಟು ಅವ್ರಿಗೆ ಎಲ್ಲ ರೀತಿಯ ವ್ಯವಸ್ಥೆ, ಒಂದು ಚರಂಡಿ ವ್ಯವಸ್ಥೆ, ಆ ವ್ಯವಸ್ಥೆ ಈ ವ್ಯವಸ್ಥೆ ಮಾಡಿಕೊಟ್ರೆ ಅವ್ರು ಹೆಂಗೋ ಒಂದು ಅದ್ಭುತವಾಗಿ ಬದುಕ್ತಾರೆ. ಬನ್ನಿ, ಇನ್ನೂ ಶೆಡ್ಗಳಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಎಲ್ಲರನ್ನೂ ಕೂಡ ಮಾತಾಡಿಸ್ತೇವೆ, ಯಾರನ್ನೂ ಬಿಡಲ್ಲ. ನೋಡಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ. ಈ ಥರದೊಂದು ಪರಿಸ್ಥಿತಿ. ಅಮ್ಮ ನಮಸ್ತೆ, ಏನು ನಿಮ್ಮ ಹೆಸರು? ಸೆಲ್ವಿ. ಸೆಲ್ವಿ ಅವರೇ, ಇಂಥ ಶೆಡ್ ಒಳಗಡೆ ಬದುಕ್ತಾ ಇದ್ದೀರಾ,
ನಾವು ಈಗ ಬಂದಿದ್ದೀವಿ, ಯಾರು ಚಾನಲ್ ಅವ್ರು ಇಲ್ಲಿ ಬಂದಿದ್ರಾ, ಏನಾದ್ರು ತೋರಿಸಿದ್ರಾ? ಇಲ್ಲ ಸರ್. ನೋಡಿ ಮತ್ತೆ ಹೇಳಿ, ಮತ್ತೆ ಈ ಶೆಡ್ ಒಳಗಡೆ ಬಂದು ಈ ತರ ಬದುಕ್ತಾ ಇದ್ದೀರಲ್ಲ ನೀವು, ನಿಮ್ಗೇನ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ? ಏನಿಲ್ಲ ಸರ್, ಏನು ಎಲ್ಲ ಬರ್ತೀವಿ ಮಾಡ್ಕೊಡ್ತೀವಿ ಅಂತಾರೆ ಸರ್. ಇನ್ನು ಯಾರು ಬಂದು ಮಾಡ್ಕೊಡ್ತಾ ಇಲ್ಲ ಸರ್. ಏನ್ ಮಾಡ್ಕೊಡ್ತಾರಂತೆ? ಜಾಗ ಮಾಡ್ಕೊಡ್ತೀವಿ ಎಲ್ಲ ಇಕ್ಕಟ್ಟು ಬದುಕಲ್ಲಿ ಬದುಕ್ತಾ ಇದ್ದೀರಲ್ಲ, ಒಂದ್ ಜನತಾ ಮನೆಗೆ ಅಪ್ಲೈ ಮಾಡಿಲ್ವಾ ನೀವು? ಮಾಡಿದ್ದೀವಿ ಸರ್. ನಿಮ್ಮ ಹೆಸರೇನು? ಮೋಹನ್ ಅಂತೇಳಿ. ಮೋಹನ್ ಅವರೇ, ಜನತಾ ಮನೆಗಳು ಕೊಡ್ತಾ ಇಲ್ವಾ ನಿಮ್ಗೆ? ಕೊಡ್ತೀನಿ ಅಂತ ಹೇಳಿದಾರೆ. ಸಂಘದವ್ರು ಸ್ವಲ್ಪ ಓಡಾಡ್ತಾ ಇದ್ದಾರೆ, ಮಾಡ್ತಾ ಇದಾರೆ ಪಾಪ. ಎಷ್ಟು ವರ್ಷದಿಂದ, ಯಾವಾಗಿಂದ ಪಾಪ ಸಂಘದವ್ರು ಓಡಾಡ್ತಾರೆ ಬಿಡಿ, ಅಧಿಕಾರಿಗಳು ಏನಂತಾರೆ? ಬರ್ತಾರೆ ಸರ್, ನೋಡ್ತಾರೆ, ಹೇಳ್ತೀವಿ ಅಂತಾರೆ, 2 ತಿಂಗಳು 3 ತಿಂಗಳು ಅಂತಾರೆ. ಮತ್ತೆ ವೋಟಿಂಗ್ ಟೈಮ್ ಓಟ್ ಹಾಕಿದ್ರಾ? ಹಾಕಿದೀವಿ. ಅನ್ಕೊಂಡವ್ರೆ ಗೆದ್ರಾ? ಅನ್ಕೊಂಡವ್ರು ಗೆದ್ದಿದ್ದಾರೆ. ಅನ್ಕೊಂಡವ್ರೆ ಗೆದ್ರಾ? ಗೆದ್ಬಿಟ್ಟು ಏನ್ ಮಾಡಿದ್ರು? ಏನು ಇನ್ನು ಮಾಡಿಲ್ಲ ಸರ್, ಯಾರು ಏನು ಮಾಡಿಲ್ಲ. ಇದು ಪರಿಸ್ಥಿತಿ. 14 ವರ್ಷ ಆಯ್ತು ಇಲ್ಲಿ, ಇನ್ನು ಹಿಂಗೆ ಇದೀವಿ ನಾವು. 14 ವರ್ಷದಿಂದ ಶೆಡ್ ಒಳಗೆ ಬದುಕ್ತಾ ಇದ್ದೀವಿ. ಶೆಡ್ ಒಳಗೆ ಇದೀವಿ. ಇಲ್ಲಿ ಬೇರೆ ಕರೆಂಟ್ ವ್ಯವಸ್ಥೆ ಮತ್ತೆ ಇದು ಏನೋ ನಿಮ್ಗೆ ಏನ್ ಹೇಳ್ತಾರಲ್ಲ, ಚರಂಡಿ ವ್ಯವಸ್ಥೆ, ಕಾವೇರಿ ನೀರು. ಮೊನ್ನೆ ಒಂದ್ಸರಿ ಮಳೆ ಬಂದ್ಬಿಟ್ಟು ಫುಲ್ ಒಳಗಡೆ ಎಲ್ಲ ನೀರು ಬಂದ್ಬಿಟ್ಟಿತ್ತು. ಎಲ್ಲ ಇರೋದು ರೇಷನ್ ಎಲ್ಲ ನೆಂದೋಗ್ಬಿಡ್ತು, ಎಲ್ಲ ಹೋಗ್ಬಿಡ್ತು, ಎಲ್ಲ ರೇಷನ್ ಪರ್ಷನ್ ಎಲ್ಲ ಹೋಗ್ಬಿಡ್ತು, ಎಲ್ಲ ಹೋಗಿ. ಹೋಗ್ಲಿ, ಗೃಹಲಕ್ಷ್ಮಿ ದುಡ್ಡಾದ್ರೂ ಬರ್ತಿದ್ಯಾ? ಅದು ಬರ್ತಾ ಇಲ್ಲ. ಅದು ಒಂದ್ ಸ್ವಲ್ಪ ದಿನ ಇದಾಯ್ತು, ಇವಾಗ ಬರ್ತಾ ಇಲ್ಲ. 3 ತಿಂಗಳಿಂದ ಬರ್ತಾ ಇಲ್ಲ. 3 ತಿಂಗಳಿಂದ ಬರ್ತಾ ಇಲ್ಲ? ಇಲ್ಲ ಸರ್. ನೀವೇನ್ ಕೆಲಸ ಮಾಡೋದು? ಕಾರ್ಪೆಂಟ್ರು. ಹೌದಾ? ಬೆಳಗ್ಗೆ ಹಗಲೆಲ್ಲ ಕೆಲಸ ಮಾಡ್ತೀರಿ? ಮಾಡ್ತೀವಿ. ನೋಡಿ, ಈ ರೀತಿಯಾದಂಥ ಪರಿಸ್ಥಿತಿ ಇರಲಿ. ಶೆಡ್ಡಿನ ಬದುಕು. ಜಯಮ್ಮ, ಎಲ್ಲ ಭಾಗ್ಯ ಬಂತಮ್ಮ? ಗೃಹಲಕ್ಷ್ಮಿನೂ ಇಲ್ಲ, ಪಿಂಚನೂ ಇಲ್ಲ, ರೇಷನ್ದು ಇಲ್ಲ, ಏನೂ ಇಲ್ಲ. ಆ ಸೊಸೈಟಿ ಐಕಿಲಿ ಗಂಜಿ ಕುಟ್ಕೊಂಡು ಬದುಕ್ತಾ ಇದ್ದೀವಿ. ಯಾರು ಅನ್ನೋರಿಲ್ಲ, ನಾನು ಅನ್ನೋರಿಲ್ಲ, ಏನೂ ಕೇಳೋರಿಲ್ಲ. ಪಿಂಚಣಿನೂ ಬಂದಿಲ್ಲ, ಯಾವುದೂ ಬಂದಿಲ್ಲ. ಇಲ್ಲಿ ಈ ತರ ಬದುಕ್ತಾ ಇದ್ದೀರಲ್ಲ ಈ ಶೆಡ್ ಒಳಗಡೆ, ಹೆಂಗಿದೆ ಲೈಫ್? ಇನ್ನೆಲ್ಗೆ ಹೋಗುವ, ಎಲ್ಲಿಗೆ ಹೋಗೋದು? ಯಾರ ಆಶ್ರಯ? ಯಾರನ್ನ ಕೇಳೋಣ? ಇಲ್ಲ, ನಾನು ಅನ್ನೋರೇ 10 ವರ್ಷದಿಂದ ಇಲ್ಲ. ಯಾರನ್ನ ಕೇಳ್ಬೇಕು ನಾವು? ಏನು ಮಾಡೋದು? ಒಬ್ಬರೇ ಇರೋದಾ? ಹೆಂಗೆ ಮಕ್ಕಳಿದಾರಾ? ಅವರೇ ಮಕ್ಕಳೇ ದೂರ, ಅವರೇ, ನಾವೊಬ್ಬರೇ ಇರೋದು. ಒಬ್ಬರೇ ಇದ್ದೀರಾ ಇಲ್ಲಿ? ಏನು ಕೆಲಸ ಮಾಡ್ತೀರಮ್ಮ? ಏನು ಕೆಲಸ ಮಾಡಲ್ಲ. ಮಗ ಏನೋ 1,000 ರೂಪಾಯಿ ಕೊಡ್ತಾನೆ, ದೂರ ಅವನೇ, ಅದ್ರಲ್ಲಿ ಹೆಂಗ ಗಂಜಿ ಕುಟ್ಕೊಂಡು. ಚರಂಡಿ ವ್ಯವಸ್ಥೆ, ಮಳೆ ಗಿಳೆ ಎಲ್ಲ ಬಂದರೆ ಹೆಂಗೆ ಇಲ್ಲಿ? ಮಳೆ ಎಲ್ಲ ಬಂದು ಎಲ್ಲ ಬಟ್ಟೆ ಬರಿ ಅಕ್ಕಿ ಪಾತ್ರೆ ಪರಡಿ ಎಲ್ಲ ಓದ್ಕೊಂಡು ಹೋಯ್ತು. ಇಲ್ಲಿ ಬಂದು ಬರ್ಕೊಂಡೋದ್ರು. ಏನು ಕೊಟ್ಟರು ನಮಗೆ? ಏನು ಕೊಟ್ಟರು? ಸತ್ತಿದ್ದೀರಾ, ಬದುಕಿದ್ದೀರಾ? ಮತ್ತೊಂದ್ಸರಿ ನೀವು ಮಳೆ ಬರ್ತದೆ ಅಂತ ಏನಾರ ಕೇಳೋರು ಬಂದಿದ್ದಾರಾ? ಇಲ್ಲ. ನೋಡೋಣ, ನಾವು ಸಾಧನೆ ಮಾಡ್ತೀವಿ. ಎಲ್ಲಿವರೆಗೂ ಹಿಂಗೆ ಇರುತ್ತೆ ಅಂತ. ನಮಗೂ ಒಂದು ದಿವಸ ಬರುತ್ತೆ ಕಾಲ. ನೋಡಿ, ಯಾವ ರೀತಿಯಾದಂಥ ಪರಿಸ್ಥಿತಿ ಇಲ್ಲೇನಾದರೂ ಹಾವು ಹುಳ ಉಪ್ಪಟೆಗಳು ಬಂದರೆ ಯಾವ ರೀತಿ ಜನ ಬದುಕ್ತಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಮುನಿರತ್ನ ಅವರೇ, ಬರೀ ಓಟ್ ಹಾಕ್ಸ್ಕೊಂಡು ಹೋದರೆ ಸಾಕಾಗಲ್ಲ ಕಣ್ರಿ. ಗೆದ್ದ ಮೇಲೆ ಕರ್ತವ್ಯನ ನಿಭಾಯಿಸಬೇಕು. ನೀವು ಗೆದ್ದಿದ್ದೀರಾ, ಗೆದ್ದು ಏನು ಕೆಲಸ ಮಾಡ್ತಾಯಿದ್ದೀರಾ? ಹಾಗಾದರೆ ಕೆಲಸ ಮಾಡಬೇಕಲ್ವಾ? ನೋಡಿ, ಎಂಥ ಒಂದು ಪರಿಸ್ಥಿತಿಯಲ್ಲಿ ಶೆಡ್ ಒಳಗಡೆ ಬದುಕ್ತಾ ಇದ್ದಾರೆ. ಅಮ್ಮ ನಮಸ್ತೆ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಜಯಮ್ಮ. ಜಯಮ್ಮ ಅನ್ನೋರೇ ಸುಮಾರು ಜನ ಇದ್ದಾರಲ್ರಿ ಇಲ್ಲಿ? 2 ಹೆಸರವ ನಾನು. ಹೌದಾ? 3 ಹೆಸರವ ಇಲ್ಲಿ. ಹಾಂ, ಹೇಳಿ, ಎಲ್ಲ ಆರಾಮ ಇಲ್ಲಿ? ಏನು ಆರಾಮಪ್ಪ, ಈ ಹುಳ ಸೊಳ್ಳೆ ಇವರಲ್ಲಿ ಎಲ್ಲ ಬದುಕ್ತಾ ಇದ್ದೀವಿ ನಾವು 12 ವರ್ಷದಿಂದ. ಯಾರು ನಮ್ಗೆ ಒಳ್ಳೇದನ್ನು ಮಾಡಿಕೊಟ್ಟಿಲ್ಲ, ಎಂಥದ್ದು ಮಾಡಿಲ್ಲ. ಏನು ಮಾಡೋದಪ್ಪ? 12 ವರ್ಷದಿಂದ ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀವಿ. ಯಾರು ಏನು ಮಾಡಿಲ್ಲ? ಯಾರು ಏನು ಮಾಡಿಲ್ಲ. ಒಂದು ಚಿಕ್ಕ ಚಿಕ್ಕ ಮಕ್ಳು ಕರ್ಕೊಂಬಂದು ನಮ್ಮ ಮಕ್ಕಳನ್ನ ಇಲ್ಲೇ ಓದಿಸಿದ್ದೀವಿ. ಏನು ಮಾಡೋದಪ್ಪ? ಏನು ಮಾಡೋದು? ಹಾಗಾಗಿ ನಾವು ಏನು ಮಾಡೋಕ್ಕೂ ಆಗಲ್ಲ. ಅಲ್ಲ, ಈಗ ನಾನು ಹೇಳೋದು, ಗೃಹಲಕ್ಷ್ಮಿದೆಲ್ಲ ಬಂತ ನಿಮಗೆ? ಗೃಹಲಕ್ಷ್ಮಿ ನಿಂತು ಹೋಗೋದಲ್ಲ ಸ್ವಾಮಿ, ನಿಂತು ಹೋಗೋದೆ ಇಲ್ಲ. ಏನು ಬರ್ತಾ ಇಲ್ಲ? ಇಲ್ಲ ಇಲ್ಲ. ರೇಷನ್ ಕಾರ್ಡು? ರೇಷನ್ ಕಾರ್ಡ ಒಂದು ನಮಗಿಲ್ಲ. ಯಾಕೆ? ನನಗೆ ಅದೆಲ್ಲ ತೀರಿಸ್ಬಿಟ್ಟು ಟ್ರೈನಲ್ಲಿ ನನಗೆ ಸಿಕ್ಕಿಲ್ಲ ಕಣಪ್ಪ. ಮಾಡಿಸ್ಬೇಕಿತ್ತು ಮತ್ತೊಂದು ಮಾಡಿಸ್ಬೇಕು. ಈಗ ನಮ್ಗೆ ಹೆಲ್ಪ್ ಮಾಡ್ಕೊಡೋರು ಇಲ್ವಲ್ಲಪ್ಪ, ಏನು ಮಾಡಲಿ? ಹೌದಾ? ಮಕ್ಕಳು? ಮಕ್ಕಳು ಇದ್ದಾರೆ, ಅಕ್ಕನ ಮಗಳು, ನಾನು ಬೇರೆ. ಹೌದಾ?
ನಿಮ್ಗೇನು ಈಗ ಪಿಂಚಣಿ ಗಿಂಚಣು ಎಂಥದ್ದು ಇಲ್ಲಪ್ಪ, ಏನು ಬರ್ತಾ ಇಲ್ಲ. ಏನು ಬರ್ತಾ ಇಲ್ಲ. ಇಲ್ಲ ಇಲ್ಲ, ಅದರಿಂದ ನಮಗೇನು ಕೈ ಕಾಲು ಬೇರೆ ನೆಟ್ಕಿಲ್ಲಪ್ಪ. ಹಂಗಾಗದೆ ಏನು ಮಾಡಲಿ, ನಿಮ್ಮಂಥವ್ರು ಹೆಲ್ಪ್ ಮಾಡಿದ್ರೆ ಮಾಡಿಕೊಡಿ, ಏನೋ ಹಿಂಗೆ ತಾನೇ ಒಂದಿನಿದ್ದು ಸತ್ತೋಯ್ತೀನಿ ಅಷ್ಟೇ. ಇರಲಿ ಇರಲಿ ಬಿಡಿ ಅಮ್ಮ, ಪರವಾಗಿಲ್ಲ, ಆಯಿತು. ಹಾಂ, ಓಕೆ. ಅಕ್ಕ ನಮಸ್ಕಾರ, ಏನು ನಿಮ್ಮ ಹೆಸರು? ಅಂಜಲಿ ಸರ್, ನಮ್ಮ ಹೆಸರು ಅಂಜಲಿ. ಈ ಕಡೆಗೆ ಬನ್ನಿ. ಅಂಜಲಿ ಅವರೇ ಹೇಳಿ, ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಇಲ್ಲಿ ಒಂದು 12 ವರ್ಷದಿಂದ ಇದ್ದೀವಿ. ತುಂಬ ಹಾವು ಜೇಲು, ತುಂಬ ಮಕ್ಕಳೆಲ್ಲ ಒದ್ದಾಡ್ತಾರೆ. ಸೊಳ್ಳೆಗಳಲ್ಲಿ ಹಾವು ಜೇಲಲ್ಲಿ ತುಂಬ ಒದ್ದಾಡ್ತಾರೆ ಮಕ್ಕಳು. ನಮ್ಗಿದು ಯಾರು ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾವ್ರೆ, ಯಾರು ಏನು ಮಾಡಿಕೊಡ್ತಾ ಇಲ್ಲ ಸರ್ ಇಲ್ಲಿ. ನಮಗೆ ಇದು ಏನಾದರೂ ಮಾಡಿಕೊಟ್ರೆ ನಮ್ಗೆ ಸ್ವಲ್ಪ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ. ಇದು ಏನು ಒಬ್ಬರು ಬಂದು ಮುಂದಕ್ಕೆ ಬರ್ತಾ ಇಲ್ಲ, ನಮಗೆ ಅದೇ ಪ್ರಾಬ್ಲಮ್ಮು. ಇದು ಯಾರನ್ನು ಕೇಳಿಲ್ವಾ ಅಧಿಕಾರಿಗಳನ್ನ ಅಥವಾ BBMP ಅವ್ರನ್ನ? ಓಟ್ ಹಾಕಕ್ಕೆ ಬರ್ತಾರಲ್ಲ, ಓಟ್ ಕೇಳಕ್ಕೆ ಬರ್ತಾರಲ್ಲ. ಓಟ್ ಹಾಕ್ಸ್ತಾರೆ ಅಷ್ಟೇ, ಬೇರೆ ಏನಕ್ಕೂ ಬರ್ತಾ ಇಲ್ಲ ಮುಂದಕ್ಕೆ. ಈ ಥರ ಟೈಮಲ್ಲಿ ಬರೋದೇ ಇಲ್ಲ, ಬೇರೆ ಓಟ್ ಹಾಕಿ ಕೇಳಕ್ಕೆ ಮಾತ್ರ ಬರ್ತಾರೆ ಅಷ್ಟೇ. ನಮಗೆ ನೋಡಿ ತುಂಬ ತಲೆ ಕೆಟ್ಟಿದ್ದು, ಮಕ್ಳಿಗೆಲ್ಲ ತುಂಬ ಹುಷಾರಿಲ್ಲದೆ ತಪ್ತಾರೆ ಸರ್. ನೋಡಿ, ಇದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುನಿರತ್ನ ಪ್ರತಿನಿಧಿಸುವಂಥ ಕ್ಷೇತ್ರದಲ್ಲಿ ಈವರೆಗೂ ಕೂಡ ಶೆಡ್ನಲ್ಲಿ ಬದುಕುತ್ತಿರುವಂಥ ಪರಿಸ್ಥಿತಿ. ಜಸ್ಟ್ ನಿಮಗೆ ಈ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಈ ಮನೆ ಇದೆಯಲ್ಲ, ಈ ಮನೆ ಯಾವ ರೀತಿ ಆಲ್ರೆಡಿ ಅರ್ಧ ಮುಳುಗೇ ಹೋಗ್ಬಿಟ್ಟಿದೆ. ಇದು ಯಾವ ರೀಸನ್ ಮುಳುಗೋಗಿರೋದು? ಇದು ಮಳೆ ನೀರು ತುಂಬಿ ಬಂದು ಅದನ್ನು ಮಣ್ಣು ಎತ್ತಾಕಿ ಈ ರೀತಿಯಾಗಿ ನೋಡಿ, ಆ ಇಡೀ ಸಂಪೂರ್ಣವಾದ ಆ ಶೆಡ್ ಏನಿದೆಯಲ್ಲ, ಆ ಮನೆ ಅರ್ಧಕ್ಕರ್ಧ ಕುಸ್ತೋಗ್ಬಿಟ್ಟಿದೆ. ಅತ್ಲೆ ಒಳಗಡೆ ಪೂರ್ತಿ ಮಣ್ಣು ತುಂಬ್ಕೊಂಡ್ಬಿಟ್ಟಿದೆ. ಮತ್ತು ಇನ್ನೂ ಈ ಮೋರಿ ವ್ಯವಸ್ಥೆ, ಚರಂಡಿ, ಇದೊಂದೇ ಮೋರಿ ಇರೋದು. ಅಷ್ಟು ಮನೆಗಳಿದಾವಲ್ಲ, ಚರಂಡಿ ವ್ಯವಸ್ಥೆನೇ ಇಲ್ಲ. ನಿಜಕ್ಕೂ ಕೂಡ ಬರೀ ಓಟ್ ಹಾಕಿಸ್ಕೊಂಡು ಗೆದ್ಬಿಟ್ಟು ಸುಮ್ಮನೆ ಮನೇಲಿ ಕೂತ್ಕೊಂಡು AC ರೂಮಲ್ಲಿ ಓಸಿ ಜೀವನ ನಡೆಸೋದಲ್ಲ. ದಯವಿಟ್ಟು ಬಂದು ಜನಸಾಮಾನ್ಯರ ನಡುವೆ ಇದ್ದುಕೊಂಡು ಅವರ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡು ಅವ್ರಿಗೋಸ್ಕರ ತಮ್ಮ ಕರ್ತವ್ಯವನ್ನು ನಿಭಾಯಿಸುವುದು ನಿಮ್ಮ ಕೆಲಸ ಆಗುತ್ತೆ. ಅದನ್ನು ನೀವು ಮಾಡಲೇಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಬಿಡಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದ್ದೀರಲ್ಲ, ಹಂಗಂದ್ರೆ ಏನು ಅಂತ ನಾವು ತೋರಿಸ್ತೀವಿ. ಬ್ರ್ಯಾಂಡ್ ಬೆಂಗಳೂರಾ ಅಥವಾ ಕೊಳಚೆ ಬೆಂಗಳೂರಾ ಅಥವಾ ಶೆಡ್ ಬೆಂಗಳೂರಾ ಅಥವಾ ಸ್ಲಮ್ ಬೆಂಗಳೂರಾ ಅಂತ. ನಾಳೆ ಮತ್ತೊಂದು ಏರಿಯಾದಲ್ಲಿ ಯಾವ ಏರಿಯಾಗೆ ಬರ್ತೀವಿ ಅಂತ ನಿಮಗೆ ಗೊತ್ತಿರಲ್ಲ. ಅಲರ್ಟ್ ಆಗಿ ಬಂದೇ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆಯೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.